ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಈಗ ಸಿನಿಮಾ ಇಂಡಸ್ಟ್ರಿಲಿ ಕೆಲವೊಂದಿಷ್ಟು ಘಟನೆಗಳು ನಡೀತಾ ಇರುತ್ತೆ. ಅದಕ್ಕೆ ಎಷ್ಟೊಂದು ಜನ ಅಂದ್ರೆ ರಿಯಾಕ್ಟ್ ಮಾಡೋದಕ್ಕೂ ಇಷ್ಟಪಡ್ತಾ ಇರೋದಿಲ್ಲ. ಒಂದಿಷ್ಟು ಘಟನೆ ಇವಾಗ ದರ್ಶನ್ ತಗೊಂಡಿದ್ರು, ಅವರು ಈ ತರ ಆಗತ್ತೆ ದರ್ಶನ್ ಲೈಫ್ ಅಲ್ಲಿ ಅಂತ ನಾವ್ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ ನಿಮಗೆ ಆ ತರದ ಒಂದು ನ್ಯೂಸ್ ಬಂದ ತಕ್ಷಣ ಯಾವ ತರ ಅನಿಸ್ತದೆ ಸರ್? ಇಲ್ಲ, ಆಗ ಬೇಜಾರಾಗುತ್ತೆ. ಯಾಕೆ ಏನಾಯ್ತು? ಯಾಕಂದ್ರೆ ನಾವೆಲ್ಲ ಚಿಕ್ಕ ವಯಸ್ಸಿನ ನೋಡಿರೋದು ಅವ್ರನ್ನೆಲ್ಲ. ತುಗುದೀಪ ಶ್ರೀನಿವಾಸ್ ಅವ್ರೆಲ್ಲ ನಮ್ಗೆ ತುಂಬಾ ಫ್ಯಾಮಿಲಿ. ಆಮೇಲೆ ಒಂದ್ ಕಾಲದಲ್ಲಿ ಅಪ್ಪಾಜಿ ಅವರು ತುಂಬಾ ಹೇಳಿದ್ರು, ಇವ್ ಎಲ್ಲಾ ಪಿಕ್ಚರ್ ಇರ್ಬೇಕು, ಒಂದ್ ಪಾತ್ರ ಹಾಕ್ಬೇಕು ಅವ್ರಿಗೆ. ಅಂದ್ರೆ ಅಷ್ಟು ಮಟ್ಟಿಗೆ ವಜ್ರಮಣಿ ಇವರೆಲ್ಲ ಜೊತೆ ದಿನೇಶ್ ಅವರೆಲ್ಲ ತುಂಬಾ ಜೊತೆಲಿ ಬೆಳೆದವರು. ಸೊ ಆ ವ್ಯಾಲ್ಯೂಸ್ ಇತ್ತು. ನಾವು ಇದನ್ನ ಕೇಳಿದಾಗ ಯಾಕೆ ಹಿಂಗಾಯ್ತು? ಒಂದ್ ಕಡೆ ಅಯ್ಯೋ ಅನ್ಸುತ್ತೆ, ಒಂದ್ ಕಡೆ ಯಾಕೆ ಹಿಂಗಾಯ್ತು ಅನ್ಸುತ್ತೆ, ಕ್ವಶನ್ ಮಾರ್ಕ್ ಬೆಳೆಯುತ್ತೆ. ಸೊ ಆಮೇಲೆ ಇದೆಲ್ಲ ಇನ್ನೂ ಏನು ಇದು ನಡೀತಾ ಇದೆ, ಏನು ಅದರಿಂದ ನ್ಯಾಯಾಧೀಶರಿದ್ದಾರೆ, ವಾದಗಳು ನಡೀತಾ ಇದೆ. ಯಾರು ಸರಿ ಯಾರು ತಪ್ಪು ಅನ್ನೋದನ್ನ ಅದು ಡಿಸೈಡ್ ಮಾಡೋದು ಕೋರ್ಟ್ ಅಲ್ವಾ. ಅಲ್ಟಿಮೇಟ್ಲಿ ಇಸ್ ದಟ್. ನಾವು ಏನೇ ಮಾಡಿದ್ರು ಬೇಜಾರಾಗುತ್ತೆ, ಬಟ್ ಅದನ್ನ ಏನ್ ಮಾಡಕ್ಕಾಗುತ್ತೆ, ಅದು ನಾವು ಯೋಚನೆ ಮಾಡಬೇಕಾಗುತ್ತೆ. ಈಗ ತೂಗುದೀಪ ಅವ್ರ ಜೊತೆಗೆ ನಿಮ್ಮ ಫ್ಯಾಮಿಲಿ ಜೊತೆ ತುಂಬಾ ಒಳ್ಳೆ ಕನೆಕ್ಷನ್ ಇದೆ. ನೀವು ಈಗಷ್ಟೇ ಹೇಳ್ತೀವಿ ಪ್ರತಿಯೊಂದು ಮೂವಿಲಿ ಅವ್ರು ಇರ್ಬೇಕು ಅಂತ. ಸೊ ಅದೇ ಒಂದೇ ಕನೆಕ್ಷನ್ ದರ್ಶನ್ ಅವರು ಇದ್ರಲ್ಲೂ ನಿಮ್ಗೆ ಹಂಗೆ ನಡ್ಕೊಂಡ್ ಬಂತ ಸರ್ ನಿಮ್ಮಿಬ್ರು ಬಗ್ಗೆ ಮಧ್ಯೆ? ನಾವು ಇದ್ರಲ್ಲಿ ಮಾಡಿದ ಒಂದು ಪಿಕ್ಚರ್, ಅದು ದೇವರ ಮಗ ಅನ್ನೋ ಪಿಕ್ಚರ್ಲಿ ಅವರೊಂದು ಪಾತ್ರ ಮಾಡಿದ್. ನನಗೆ ಗೊತ್ತಿಲ್ಲ ಅಪ್ಪಾಜಿ, ನಾನು ತೂಗುದೀಪ ಅವ್ರ ಮಗ ಅಪ್ಪಾಜಿ ದರ್ಶನ್. ನನಗೆ ಅವಾಗ ಏನ್ರಿ ಇಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ, ತುಂಬಾ ಟಾಲ್ ಆಗಿ ಹ್ಯಾಂಡ್ಸಮ್ ಆಗಿ, ಯಾಕೆ ಹೀರೋ ಮಾಡೋದು, ನೀವು ಹೀರೋ ಮಾಡಬಾರ್ದ ನೀವು ಅಂತ ನಾವು ಅವಾಗಲೇ ಹೇಳಿದ್ದೆ. ಅವಾಗ ಇಲ್ಲ ಅಪ್ಪಾಜಿ ನಿಮ್ ಜೊತೆ ಮಾಡಕ್ಕೇನಪ್ಪ, ನಾನು ಯಾವಾಗ ಅಪ್ಪಾಜಿ ಅಪ್ಪಾಜಿ ಅಂತ ಅಯ್ಯೋ ಅಷ್ಟು ಚೆನ್ನಾಗಿದ್ದಾರೆ ಹುಡುಗ, ನನ್ಗೆ ಬಹಳ ಬೇಜಾರಾಗೋಯ್ತು. ಅಷ್ಟು ಚೆನ್ನಾಗಿದ್ದಾರಲ್ಲ, ಚೆನ್ನಾಗಿ ಮಾಡ್ಬೋದು. ಆಮೇಲೆ ನೋಡಿ ಅವ್ರ ಲಕ್ಕು ಮೆಜೆಸ್ಟಿಕ್ ಅಂತ ಒಂದು ಪಿಕ್ಚರ್ ಮಾಡ್ತಾರೆ. ಐ ಥಿಂಕ್ ಬಿಕಮ್ಸ್ ಅ ಬಿಗ್ ಹೀರೋ. ಹಂಗೆಲ್ಲ ಬೆಳೆದವರು ಪಾಪ. ನಮ್ಗೆ ಅದೆಲ್ಲ ನೋಡ್ಬಿಟ್ಟು ನಮ್ಗೆ ಅದೇ ನೋವಾಗೋದು. ಎಷ್ಟು ಯಾಕಪ್ಪ ಏನಾಯ್ತೋ ಏನೋ, ನಮಗೂ ಅದು ಕರೆಕ್ಟ್ ನಾವು ಊಹೆ ಮಾಡೋಕ್ಕಾಗಲ್ಲ. ವಿ ಡೋಂಟ್ ನೋ. ಗೊತ್ತಿದೆ ಹೇಳ್ಬೋದು. ಅದಾದ್ಮೇಲೆ ನಾವು ಯಾವಾಗ ಬಂದ್ರು ರೆಸ್ಪೆಕ್ಟ್ ಕೊಡೋರು. ನಮ್ಮ ಮುಹೂರ್ತ ಗಿರಿಸ್ಬೋದು. ಯಾವತ್ತೂ ನನ್ನ ಪಕ್ಕದಲ್ಲಿ ಚೇರು ಕೂತ್ಕೊತಿರ್ಲಿಲ್ಲ. ಅವತ್ತು ಕಾವೇರಿ ಇದಾಗಬೇಕಾದ್ರೆ ಅಷ್ಟೇ ಬಂದ ತಮಾಷೆ ಮಾಡ್ಕೊಂಡು ಗಾಳಿಗೆಲ್ಲ ಕೂತ್ಕೊಂಡು ಬನ್ನಿ ಅಂತ ನಾವೇ ಕೂರಿಸ್ಕೊತಿದ್ವಿ. ಅದು ಆ ರೆಸ್ಪೆಕ್ಟ್ ಇರೋದು. ಬಟ್ ಯಾಕೆ ಹಿಂಗಾಯ್ತು ಅನ್ನೋದನ್ನ ಅದನ್ನ ನಾವು ಥಿಂಕ್ ಮಾಡೋಕ್ಕಾಗಲ್ಲ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ.